ಜಸ್ಟಿಸ್ ಫಾರ್ ಸೌಜನ್ಯ. ಖಂಡಿತವಾಗ್ಲೂ ಸೌಜನ್ಯಾಳಿಗೆ ನ್ಯಾಯ ಸಿಗಲೇಬೇಕು. ಸೌಜನ್ಯಾಳ ಘಟನೆಯಾಗಿ ನಾಳೆಗೆ 13 ವರ್ಷ ತುಂಬುತ್ತದೆ. ಹೌದು ಸ್ನೇಹಿತರೆ, 13 ವರ್ಷ ತುಂಬಿ 14 ವರ್ಷಕ್ಕೆ ಬೀಳುತ್ತೆ. ಆದ್ರೂ ಈ ಕ್ಷಣದವರೆಗೂ ನ್ಯಾಯ ಸಿಕ್ಕಿಲ್ಲ. ಧರ್ಮಸ್ಥಳ ಪ್ರಕರಣದಲ್ಲಿ ಅಂದ್ರೆ ಸೌಜನ್ಯಾಳ ಪ್ರಕರಣದಲ್ಲಿ ವೀರೇಂದ್ರ ಹೆಗಡೆ ಅವರಿಗೆ ಖಂಡಿತವಾಗ್ಲೂ ಆ ಆರೋಪಿ ಅಥವಾ ಅಪರಾಧಿ ಗೊತ್ತಿರಬಹುದು ಅಂತ ಅನಿಸಿಕೆ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಸ್ನೇಹಿತರೆ ನೋಡಿ, ಧರ್ಮಸ್ಥಳದ ಧರ್ಮಾಧಿಕಾರಿ ಯಾರಪ್ಪ ಅಂದರೆ ಅದು ವೀರೇಂದ್ರ ಹೆಗಡೆಯವರು. ನೋಡಿ, ಅವರ ಆಡಳಿತ ಇರುವ ಧರ್ಮಸ್ಥಳ ಕ್ಷೇತ್ರ ನೋಡಿ, ಆ ಸುತ್ತಮುತ್ತ ಅವರ ಜನಗಳೇ ಇರ್ತಾರೆ. ಖಂಡಿತವಾಗ್ಲೂ ಅವರಲ್ಲಿ ಯಾರಿಗಾದ್ರೂ ಒಬ್ರಿಗಾದ್ರೂ ಇದ್ರ ಬಗ್ಗೆ ತಿಳುವಳಿಕೆ ಇದ್ದೇ ಇರುತ್ತೆ. ಯಾಕಂದರೆ ಈ ಸೌಜನ್ಯ ಪ್ರಕರಣ ನಡೆದ ಸ್ಥಳ ಏನಿದೆ ಅದು ನೇತ್ರಾವತಿ ನದಿ ಏನಿದೆ ಅಲ್ಲಿಂದ ಬರೀ ಕಾಲ್ನಡಿಗೆಯ ಅಷ್ಟೇ ದೂರ ಇದೆ ಸ್ನೇಹಿತರೆ. ಅದ್ರ ಪಕ್ಕದಲ್ಲೇ ಪ್ರಕೃತಿ ಚಿಕಿತ್ಸಾಲಯ ಇದೆ, ಅದು ಕೂಡ ಧರ್ಮಸ್ಥಳ ಕ್ಷೇತ್ರದ್ದೇ ಸ್ನೇಹಿತರೆ. ಹಾಗಾಗಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಏನು ನಡೆದ್ರೂ ಕೂಡ ಖಂಡಿತ ವೀರೇಂದ್ರ ಹೆಗಡೆ ಅವರ ಗಮನಕ್ಕೆ ಬಂದಿರುತ್ತೆ ಅಂತ ಎಲ್ಲರ ಅನಿಸಿಕೆಯಾಗಿದೆ ಸ್ನೇಹಿತರೆ. ನೋಡಿ, ಈ ಘಟನೆ ನಡೆದಾಗ ಯಾರು ಅಲ್ಲಿ ಪಿ ಸಿಗಳಿದ್ರಲ್ವಾ, ಖಂಡಿತ ಅವರು ಕೂಡ ಗೊತ್ತಿರುತ್ತೆ, ಅವರು ಕೂಡ ಹೇಳ್ಕೊಂಡಿರಬಹುದು ಅನ್ನೋ ಅನಿಸಿಕೆ ಇದೆ. ಅಥವಾ ಯಾರು ಈ ಥರ ಕೆಲಸ ಮಾಡಿರೋದು ಅಂತ ಅವರು ಕೂಡ ಯಾರಿಗೂ ಹೇಳದೇ ಇರೋ ಥರನೂ ಇರ್ಬೋದು. ಖಂಡಿತ ಪಿ ಸಿಗಳಿಗೆ ಗೊತ್ತಿರುತ್ತೆ ಸ್ನೇಹಿತರೆ. ನೋಡಿ, ವೀರೇಂದ್ರ ಹೆಗಡೆ ಅವರ ಸೋದರ ಮಗನ ಮೇಲೆ ಕೂಡ ಆರೋಪ ಬಂದಿದೆ. ಅದ್ರ ಜೊತೆಯಲ್ಲಿ ಉದಯ್ ಜೈನ್, ಅದ್ರ ಜೊತೆ ಇನ್ನೊಬ್ಬರ ಮೇಲೆ ಕೂಡ ಆರೋಪ ಬಂದಿದೆ ಸ್ನೇಹಿತರೆ. ನೋಡಿ, ಉದಯ್ ಜೈನ್ ಕೂಡ ಹೇಳಿಕೆ ನೀಡಿದ್ರು. ನೋಡಿ, ಆರೋಪ ಬಂದಿತ್ತು, CBI ತನಿಖೆ ಆಗಿದೆ, ಎಲ್ಲ ತನಿಖೆಯಲ್ಲೂ ನಾವು ನಿರಪರಾಧಿಗಳು ಅಂತ ಬಂದಿದೆ ಅಂತ ಉದಯ್ ಜೈನ್ ಕೂಡ ಹೇಳಿಕೆ ನೀಡಿದ್ರು ಸ್ನೇಹಿತರೆ. ನೋಡಿ, ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಕೂಡ ಅರೆಸ್ಟ್ ಆಗಿ ಯಾವುದೇ ರೀತಿ ಸಾಕ್ಷ್ಯ ಇಲ್ಲ ಅಂತ ಬಿಡುಗಡೆ ಕೂಡ ಆಗಿದ್ರು ಸ್ನೇಹಿತರೆ. ನೋಡಿ, ಒಂದು MLA ಕ್ಷೇತ್ರದಲ್ಲಿ ಏನಾದರೂ ಕೂಡ ಹೆಚ್ಚು ಕಮ್ಮಿ ಆದರೂ ಕೂಡ MLAಗೆ ಖಂಡಿತ ಮಾಹಿತಿ ಕೊಡ್ತಾರೆ ಕೂಡ ಸ್ನೇಹಿತರೆ. ಅಂಥದ್ರಲ್ಲಿ ವೀರೇಂದ್ರ ಹೆಗಡೆ ಅವ್ರಿಗೆ ಯಾರು ಮಾಹಿತಿ ಕೊಟ್ಟಿರಲ್ವಾ? ನಿಜವಾಗ್ಲೂ ವೀರೇಂದ್ರ ಹೆಗಡೆ ಅವ್ರಿಗೆ ಯಾರು ಅಂತ ಗೊತ್ತಿಲ್ವಾ? ಸೌಜನ್ಯಾಳಿಗೆ ನ್ಯಾಯ ಸಿಗ್ಲಿ ಅಂತ ವೀರೇಂದ್ರ ಹೆಗಡೆ ಅವರು ಕೂಡ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ನೋಡಿ, ಒಂದು ವೇಳೆ ಹೆಗಡೆ ಅವ್ರಿಗೆ ಏನಾರ ಗೊತ್ತಿದ್ರೆ ಖಂಡಿತ ತಿಳಿಸ್ಕೊಡ್ಲಿ. ಇದ್ರ ಜೊತೆಲಿ ಮಂಜುನಾಥನ ಆಶೀರ್ವಾದ ನಿಜವಾಗ್ಲೂ ಸೌಜನ್ಯ ಮೇಲೆ ಇದ್ದೇ ಇರುತ್ತೆ. ಆ ಸೌಜನ್ಯ ಪ್ರಕರಣದ ಆರೋಪಿಗಳು ಯಾರಿದ್ದಾರೆ ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ಸಿಕ್ಕಿ ಬೀಳ್ತಾರೆ. ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಆರೋಪಿಗಳು ಸಿಕ್ಕಿ ಬೀಳ್ತಾರೆ. ಸೌಜನ್ಯಾಳ ಆತ್ಮಕ್ಕೆ ಶಾಂತಿ ಸಿಕ್ಕೇ ಸಿಗುತ್ತೆ. ಸೌಜನ್ಯಾಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ.